ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಶರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಇವತ್ತೇನೇನು ಟ್ರೇಡ್ ಮಾಡಿದ್ದೀವಿ, ಓಕೆ ಅದೆಲ್ಲ ನೋಡೋಣ. ಫಸ್ಟು ಗೋಲ್ಡಲ್ಲಿ ಚಾರ್ಟ್ ತೋರಿಸ್ಬಿಡ್ತೀನಿ ನೋಡಿ, ಆಮೇಲೆ ಅದು ಮೂವ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಇದು ಇವತ್ತಿದ್ದು ಪ್ರಿಡಿಕ್ಷನ್ ಗೋಲ್ಡ್ದು. ಬೆಳಿಗ್ಗೆ ಇಲ್ಲ ಟ್ರೇಡ್ ಮಾಡಿದ್ವಿ, ಅದು ಅಪ್ಡೇಟ್ ತೋರಿಸ್ತೀನಿ ಆಮೇಲೆ. ಅದಾದಮೇಲೆ ಈಗ ಡೈರೆಕ್ಷನಲ್ ಟ್ರೇಡು ಇಲ್ಲಿದೆ ನೋಡಿ. ಐ ಕ್ರಾಸ್ ಆದರೆ ಬೈಯಿಂಗ್ ಅಂತ ಬೆಳಗ್ಗೆಯಿಂದ ಕಾಯ್ಕೊಂಡಿದ್ವಿ. ಇವಾಗ ಫಸ್ಟ್ ಟಾರ್ಗೆಟ್ ಹತ್ರ ಇದೆ. ಓಕೆ, ಈಗ ನಮ್ಮ ಎಸ್ ಎಲ್ ಇಲ್ಲಿಗೆ ಬಂದಿರುತ್ತೆ. ಇದು ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ಟಿ ಎಸ್ ಎಲ್ ಮಾಡ್ತಾ ಹೋಗ್ತೀವಿ. ಇದು ಗೋಲ್ಡ್. ಓಕೆ, ಆಲ್ಮೋಸ್ಟ್ ಈಗ 15 ಪಾಯಿಂಟ್ ಪ್ಲಸ್ಸಲ್ಲಿದೆ ಎಂಟ್ರಿ ಪ್ಲೇಸಿಂದ. ಓಕೆ, ಈಗ ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಲಾಸ್ಟ್ 1 ಅವರ್ ಏನು ಇಂಪಾರ್ಟೆಂಟು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಪ್ಲಸ್ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ ನೋಡೋಣ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಯಾವುದಾದ್ರೂ ಸರಿ. ಓಕೆ, ಈಗ ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಅದನ್ನು ಪ್ಲೇ ಮಾಡಿ ನಿಮ್ಮ ಮುಂದೆನೇ ತಮ್ಲೈನ್ ಕಟ್ ಮಾಡ್ಕೊಳ್ತೀನಿ ನಾನು. ಅದೇ ತಮ್ಲೈನ್ ಹಾಕೋಣ, ಅದೇ ಥರ ಮಾರ್ಕೆಟ್ ರನ್ ಆಗಿದೆಯಲ್ಲ ನೋಡೋಣ. ಒಂದ್ಸಲಿ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ಇವಾಗ ಚೆಕ್ ಮಾಡ್ಕೋಬೋದು. ನೆನ್ನೆದಿದು ಬೈಯಿಂಗ್ ಪ್ಲ್ಯಾನ್. ಓಕೆ, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ರಿಜೆಕ್ಷನ್ ಬರಬೇಕು ಆಪೋಸಿಟ್ ಡೈರೆಕ್ಷನ್ಗೆ. ಆವಾಗಲೇ ಸೆಲ್ಲಿಂಗ್ ಪ್ಲ್ಯಾನ್. ಸೆಲ್ಲಿಂಗ್ ಮಾಡಬೇಕಂದ್ರೆ 15 ನಿಮಿಷ ಕ್ಯಾಂಡಲ್, ಬೈಯಿಂಗ್ ಮಾಡಬೇಕು 15 ನಿಮಿಷ ಕ್ಯಾಂಡಲ್. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಕೇಳಿಸ್ಕೊಂಡ್ರಲ್ವಾ? 15 ಮಿನಿಟ್ಸಲ್ಲೇ ರಿಜೆಕ್ಷನ್ ಬರಬೇಕು, ಆವಾಗಲೇ ನಾವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಂತ ಇಲ್ಲಿಂದ. ಓಕೆ, ಇದಕ್ಕಿಂತ ಇನ್ನೂ ಬೆಸ್ಟ್ ಎಲ್ಲಿಂದ ಸೆಲ್ಲಿಂಗ್ ಬರುತ್ತೆ ಅನ್ನೋದು ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಒಂದು ವೀಡಿಯೋ ಮಾಡಿಕೊಟ್ಟಿರ್ತೀವಿ, ಅದರಲ್ಲಿ ಇರ್ತದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಇಲ್ಲಿಂದನೇ ಸೆಲ್ಲಿಂಗ್ ಹೇಳಿದ್ದೆ, ವಿತ್ ಲೈನ್ ಸಮೇತ ಇತ್ತದು. ಓಕೆ, ನಾನು ಯೂಟ್ಯೂಬಲ್ಲಿ ಏನು ಹೇಳಿದ್ದೀನಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಇವಾಗ ಇದನ್ನಿಷ್ಟೇ ಕಟ್ ಮಾಡಿ ತಮ್ಲೈನ್ ಹಾಕೋಣ. ಎಸ್ಟರ್ಡೇ ಅನಾಲಿಸಿಸ್ ಇದು ಈ ಥರ ಬಂದಿದೆ ಎಲ್ಲ ನೋಡೋಣ. ಟುಡೇ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಇದು ರಿಸಲ್ಟ್. ಓಕೆ, 15 ನಿಮಿಷ ಕ್ಯಾಂಡಲ್ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಅಂತ. ರಿಜೆಕ್ಷನ್ ಕ್ಯಾಂಡಲ್. ಓಕೆ, ದಿಸ್ ಈಸ್ ದ ರಿಸಲ್ಟ್. ಓಕೆ, ಏನು ಕರೆಕ್ಟಾಗಿ ಡ್ರಾಯಿಂಗ್ ಬರೆದಿದ್ದೀವಿ ಅದೇ ಬಂದಿದೆ, ಇದು ನೋಡ್ಕೊಳ್ಳಿ. ಓಕೆ, ಡನ್. ಇದು ನೆನೆ ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಇವಾಗ ಲೈವ್ ಗೋಲ್ಡ್ ನಡೀತಾ ಇರೋದು ವಿಧಾನ. ಈಗ ಟೆಲಿಗ್ರಾಮ್ ಕತೆ. ಟೆಲಿಗ್ರಾಮಲ್ಲಿ ಏನೇನು ಮಾಡಿದ್ದೀವಿ ಅದೊಂದ್ಸಲಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ನೀವು ನೋಡೋ ಲೆವೆಲ್ಸು ಅಪ್ಡೇಟ್ ಆಗಿರೋ ಲೆವೆಲ್ಸ್, ಯಾಕಂದರೆ ನಾವು ಅನಾಲಿಸಿಸ್ ಬರೆದಾಗಿದೆ. ಓಕೆ, ಈಗ ನಾಳೆ ಏನಾಗುತ್ತೆ ಅಂತ ಅನಾಲಿಸಿಸು ಪ್ಲಸ್ ವಿಡಿಯೋ, ನಾಳೆದು ವಿಡಿಯೋ ಕೂಡ ಕಂಪ್ಲೀಟ್ ಮಾಡಾಗಿದೆ, ನೋಡ್ಕೋಬೋದು. ಈಗ ಈ ಗ್ರೂಪಲ್ಲಿ, ಟೆಲಿಗ್ರಾಮ್ ಗ್ರೂಪಲ್ಲಿರೋರಿಗೆ ಏನು ಅಪ್ಡೇಟ್ ಕೊಟ್ಟಿದ್ವಿ ನೋಡೋಣ. ಇದು ಬೆಳಿಗ್ಗೆ ಗೋಲ್ಡ್ದು. ಓಕೆ, ಟಾರ್ಗೆಟ್ 3ವರೆಗೂ ಓಪನ್ ಇತ್ತು. ಟಾರ್ಗೆಟ್ 3 ಬಂತದು. ಇಲ್ಲಿ ನೋಡಿ, ಎಂಟ್ರಿ ಪ್ಲೇಸ್, ಟಾರ್ಗೆಟ್ ಪ್ಲೇಸ್, ಟಾರ್ಗೆಟ್ 2, ಅದು ಟಾರ್ಗೆಟ್ 3 ಬಂತು. ಅದಾದಮೇಲೆ 15 ನಿಮಿಷ, 9:15 ಇಂಡಿಯನ್ ಮಾರ್ಕೆಟಿಗೆ 15 ನಿಮಿಷ ಕ್ಯಾಂಡಲ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಹೈ ಲೋ ಮಾರ್ಕ್ ಮಾಡಿಕೊಂಡು ಅಂತ ಹೇಳಿದ್ದೆ. 15 ನಿಮಿಷ ಕ್ಯಾಂಡಲ್ ಏನಾಗಿದೆ ನೋಡೋಣ. ITM ಮಾತ್ರ ಯೂಸ್ ಮಾಡಬೇಕು ಅಂತ ಅದು ನೋಡಿಸ್ತೀನಿ ನಾನು. ಸ್ಟ್ರೈಕ್ ಪ್ರೈಸ್ ಹೇಳಿದ್ವಿ, ಅದ್ರದ್ದು ಕೂಡ ಟಾರ್ಗೆಟ್ ಬಂದಿದ್ದಾವೆ. ಓಕೆ ಓಕೆ, ಈಗ ನಮ್ಮ ಮೇನ್ ಗ್ರೂಪ್ ಸ್ಟೂಡೆಂಟ್ಸು ತೋರಿಸ್ಬಿಡ್ತೀನಿ ಏನು ಮಾಡಿದ್ವಿ ಅಂತ, ಅದು ನೋಡ್ಕೊಳ್ಳಿ. ಬೆಳಗ್ಗೆ ಇಲ್ಲಿ CE ಕಡೆ PE ಕಡೆ ಎರಡೂ ಕಡೆ ಕಾಲ್ಸ್ ಇತ್ತು. ಫಸ್ಟು CE ಕಾಲ್ ಟ್ರಿಗರ್ ಆಯಿತು, ಟಾರ್ಗೆಟ್ ಬಂತು, ನೀವು ನೋಡ್ಕೋಬೋದು. ಇಲ್ಲಿ ಕಂಪ್ಲೀಟ್ ಟಾರ್ಗೆಟ್ ಬಂದಿದೆ. ಅದಾದಮೇಲೆ PE ಕಾಲ್ ಟ್ರಿಗರ್ ಆಯಿತು. ಇದು ಕೂಡ ಟಾರ್ಗೆಟ್, ಎಲ್ಲ ಟಾರ್ಗೆಟ್ಸು ಬಂದವು. ಆಮೇಲೆ ಮಾರ್ಕೆಟ್ ಸೈಡ್ ವೇಸಲ್ಲಿ ಇತ್ತು. ಓಕೆ, ಈಗ ನೀವು 50 ಮಿನಿಟ್ಸ್ ಮಾರ್ಕ್ ಮಾಡಿಕೊಂಡ್ರೆ CE ಎಂಟ್ರಿ ಬಂದಿಲ್ಲ,
ಪಿ ಎಂಟ್ರಿ ಬಂದಿದೆ, ಇಲ್ಲಿ 40 ಪಾಯಿಂಟ್ಸ್ ಬಂದಿದೆ, ಇಷ್ಟು ಮೂಮೆಂಟಮ್ ಆಗಿದೆ. ಆಮೇಲೆ ರೀಟ್ರೇಸ್ ಆಗಿ ಬಂದಿದೆ, ಅದು ಬಿಡಿ 40 ಪಾಯಿಂಟ್ಸ್ ಫಸ್ಟಲ್ಲಿ ಬಂದಿದೆ. ಇದು ಇವತ್ತು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋದು, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದು. ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ಮಾರ್ಕೆಟ್ ಅನ್ನೋದು ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗಿ ಅಲ್ಲೇ ಸಸ್ಟೆಂಡ್ ಆಗ್ತಿದೆ. 2 ದಿನ ರಜಾ ಇರುತ್ತೆ, ಶನಿವಾರ ಭಾನುವಾರ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವಾರ್ ನಡೀತಿದೆ ಅಂತ. ಅದ್ರ ಇಂಪ್ಯಾಕ್ಟು ಏನಾದರೂ ಬೀಳುತ್ತೆ ಅಂತ. ಇಷ್ಟು ಹೈಯರ್ ರೇಂಜಲ್ಲಿರೋ ಪ್ರಾಫಿಟ್ನ ಯಾರು ಕ್ಯಾರಿ ಮಾಡಲ್ಲ. ಅದು ಬೆಳಗ್ಗೆನೇ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು, ಆರ್ ಸೆಕೆಂಡ್ ಹಾಫಲ್ಲಿ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು. ನೋಡ್ಕೊಳ್ಳಿ, ಬೆಳಗ್ಗೆ ಯಾವ ಕಡೆಗೆ ಬರುತ್ತೆ ಅದಕ್ಕೆ ಆಪೋಸಿಟ್ ಟ್ರೇಡ್ ಮಧ್ಯಾಹ್ನ ಇರುತ್ತೆ. ಇಲ್ಲ ಫಸ್ಟ್ ಹಾಫ್ ಬೆಳಗ್ಗೆ ಮೇಲೆ ಹೋಗಿದೆ ಅಂದರೆ ಆಪೋಸಿಟ್ ಟ್ರೇಡ್ ಮಧ್ಯಾಹ್ನ ಇರುತ್ತೆ. ಈಗ ಇದ್ರ ಲೆವೆಲ್ಸ್ ಏನಂದರೆ, ನಾನು ನಾಳೆ ನಿಫ್ಟಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದರ ಹೈ ಕ್ರಾಸ್ ಆದರೆ ಕಂಪ್ಲೀಟಾಗಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ವಿತ್ TSL. ಓಕೆ, ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಬೈಯಿಂಗ್ ಪ್ಲ್ಯಾನ್. ಈ ಸಪೋರ್ಟ್ ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗೋವರೆಗೂ ನಾನು ಯಾವುದೇ ರೀತಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಲ್ಲ. ಇನ್ ಕೇಸ್ ಇದು ಸಪೋರ್ಟ್ ಬ್ರೇಕ್ ಆಗಿ 15 ಮಿನಿಟ್ಸು ಲೋ ಬ್ರೇಕ್ ಆಗಿ ಕ್ರಾಸ್ ಆದರೆ ಮಾತ್ರ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ನೋ ಟ್ರೇಡ್. ಓಕೆ, ನೋ ಟ್ರೇಡ್, ಇದ್ರ ಮೇಲೆ ಬೈಯಿಂಗ್. ಇದು ನಂದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿನೂ ಸೇಮ್. ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್, ಇದ್ರ ಲೋ ಕ್ರಾಸ್ ಆದರೆ ಸೆಲ್ಲಿಂಗ್. ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಬಟ್ ನಾಳೆ ಒಂದು ಶಾರ್ಪ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬೆಳಿಗ್ಗೆ ಬರುತ್ತಾ ಮಧ್ಯಾಹ್ನ ಬರುತ್ತಾ, ಟೆಲಿಗ್ರಾಮಲ್ಲಿ ಆಕ್ಟಿವ್ ಇರಿ. ಅದು ಎಲ್ಲಾದರೂ ಬರಲಿ, ನಾವು ಕ್ಯಾಚ್ ಟ್ರೈ ಮಾಡೋಣ. ಓಕೆ, ಟ್ರೈ ಮಾಡೋದಂತೇನಿಲ್ಲ, ಅದು ಬರಲಿ, ಅದು ಹೆಂಗೋ ಬಿಟ್ಟು ಅದು ತಪ್ಪಿಸ್ಕೊಂಡು ಹೆಂಗೋಯ್ತದೆ ನೋಡೋಣ. ಬಟ್ ಏನಂದರೆ ನಾವು ಆ ಥರ ಹೇಳೋಂಗಿಲ್ಲ, ಬಿಕಾಸ್ ಯು ಆರ್ ನಾಟ್ ಸೆಬಿ ರಿಜಿಸ್ಟರ್, ರೈಟ್? ಅನಾಲಿಸಿಸ್ ಪೋಸ್ಟ್ ಮಾಡ್ತೀನಿ, ಈ ಕಡೆ ಹೋಗುತ್ತೆ ಡೈರೆಕ್ಷನಲ್ಲಿ ಬ್ರೇಕ್ ಆದರೆ ಇಲ್ಲಿ ಹೋಗುತ್ತೆ ಅಂತ. ಅದನ್ನು ಫಾಲೋ ಮಾಡಿ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ಮೇಂಟೈನ್ ಮಾಡಿ, ಪ್ಲಸ್ ನಿಮ್ಮ ಅನಾಲಿಸಿಸ್ನು ಅದಕ್ಕೆ ಮ್ಯಾಚ್ ಆಗೋ ಥರ ಇದ್ದರೆ ನೀವು ಅದ್ರ ಕಡೆ ಟ್ರೇಡ್ ಪ್ಲ್ಯಾನ್ ಮಾಡಿ. ಇಲ್ಲ ಅಂದರೆ ಬಿಟ್ಬಿಡಿ, ನೋ ಪ್ರಾಬ್ಲಮ್. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಆಮೇಲೆ ಇವತ್ತು ಮೇನ್ ರೂಪಲ್ ಟೆಲಿಗ್ರಾಮಲ್ಲಿ ಇದು ಲಿಂಕ್ ಹಾಕಿದ್ದೆ, ನಾನು ಲೈವ್ದು ಲಿಂಕ್ ಹಾಕಿದ್ದೆ. ಸ್ವಲ್ಪ ಜನ ಮಾತ್ರ ಲೈವ್ ಬಂದಿದ್ದರು. ಇವತ್ತು ಲೈವ್ ಹೆಂಗಿತ್ತು, ಏನೇನು ಕಲ್ತ್ಕೊಂಡ್ರಿ, ಅದರಿಂದ ಏನು ಹೆಲ್ಪ್ ಆಯ್ತು ಅನ್ನೋದು ಹೆಸ್ರು ಹೇಳ್ಬಾರ್ದು, ಕಾಮೆಂಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ, ಎಷ್ಟು ಕಾಮೆಂಟ್ಸ್ ಬರ್ತವೆ ಅಂತ, ಏನಾದರೂ ಹೆಲ್ಪ್ ಆಗಿದೆ ಎಲ್ಲ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಬಾಯ್, ಸಿಗೋಣ ಮಂಡೇ.